ತಮಗೆಲ್ಲರೂ ಕೂಡ ಶುಭ ಮುಂಜಾನೆಯ ಶುಭೋದಯ. KN ಫೌಂಡೇಶನ್ ಕೆಸರಳ್ಳಿ ಕ್ಲಾಸಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಇತ್ತೀಚೆಗೆ KPSC ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ನಡೆಸಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪರೀಕ್ಷೆಯಲ್ಲಿ RDPRಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲಿ ಈ ಒಂದು ಪ್ರಶ್ನೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸೋಣ. ಪ್ರಶ್ನೆ ಹೀಗಿದೆ: LM ಸಿಂಘ್ವಿ ಸಮಿತಿಯ ಶಿಫಾರಸು ಯಾವುದರ ಬಗ್ಗೆ ಇದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಇದಕ್ಕೆ 4 ಪರ್ಯಾಯ ಉತ್ತರಗಳು ಕೂಡ ನೀಡಲಾಗಿದೆ, 4 ಆಯ್ಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ಸರಿಯಾದ ಆಯ್ಕೆ, ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು. ಇದು ಮೊದಲನೇ ಒಂದು ಆಪ್ಷನ್, ಇದು ಸರಿಯಾಗಿರುವಂಥ ಉತ್ತರ. ನೋಡಿ ಸ್ನೇಹಿತರೆ, LM ಸಿಂಘ್ವಿ ಸಮಿತಿ 1986ರಲ್ಲಿ ರಚಿಸಲಾಗ್ತದೆ. ಇದು ಪ್ರಮುಖವಾಗಿರತಕ್ಕಂಥ ಈ ಒಂದು ಸಮಿತಿಯ ಶಿಫಾರಸು ಏನಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು. ಹಾಗೂ ಇನ್ನೂ ಹಲವಾರು ರೀತಿಯ ಶಿಫಾರಸುಗಳನ್ನು ಕೂಡ ನೀಡುತ್ತದೆ. ಅದರಲ್ಲಿ ಪ್ರಮುಖವಾಗಿರತಕ್ಕಂತಹ ಶಿಫಾರಸು ಪಂಚಾಯತ್ ರಾಜ್ ಒಂದು ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುವುದು. ಮತ್ತು 3 ಹಂತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನು ಅರ್ಜಿಸಿಕೊಳ್ಳಲಿಕ್ಕೆ ಈ ಒಂದು ಸಮಿತಿ ಶಿಫಾರಸು ಮಾಡುತ್ತದೆ. ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಈ ಒಂದು 3 ಹಂತಗಳಲ್ಲಿ ಪಂಚಾಯತ್ ರಾಜ್ ಒಂದು ವ್ಯವಸ್ಥೆಯನ್ನು ರಚಿಸಿಕೊಳ್ಳಲು ಒಂದು ಶಿಫಾರಸನ್ನು ಮಾಡ್ತದೆ. ತದನಂತರ ಗ್ರಾಮ ಸಭೆ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ ಮತ್ತು ಆ ಗ್ರಾಮ ಸಭೆಗೆ ಹೆಚ್ಚಿನ ಅಧಿಕಾರವನ್ನು ಕೊಡೋದಕ್ಕೆ ಕೂಡ ಶಿಫಾರಸು ಮಾಡ್ತದೆ. ತದನಂತರ ಹಣಕಾಸಿನ ವಿಷಯಗಳ ಕುರಿತು ಸಾಕಷ್ಟು ಶಿಫಾರಸನ್ನು ಮಾಡ್ತದೆ. ಅಂದರೆ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ಒದಗಿಸಿಕೊಡ್ಬೇಕಂತೇಳಿ ಈ ಒಂದು ಸಮಿತಿ ಶಿಫಾರಸು ಮಾಡ್ತದೆ. ಇಷ್ಟೆಲ್ಲ ಈ ಒಂದು ಸಮಿತಿಯ ಪ್ರಮುಖ ಶಿಫಾರಸುಗಳು. ಅದಲ್ಲದೆ LM ಸಿಂಘ್ವಿ ಸಮಿತಿಯ ಒಂದು ಪ್ರಮುಖ ಶಿಫಾರಸು ಯಾವುದಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು ಈ ಒಂದು ಸಮಿತಿಯ ಪ್ರಮುಖ ಶಿಫಾರಸು ಅಂತ ಹೇಳ್ತೀವಿ. ಅದಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಮಹಿಳಾ ಮೀಸಲಾತಿ ಕುರಿತು ಈ ಒಂದು ಸಮಿತಿ ಶಿಫಾರಸನ್ನು ನೀಡುತ್ತದೆ. ಇದು ಮೇಜರ್ ಪಾಯಿಂಟ್. ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು. ಹಾಗಾಗಿ ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು ಅನ್ನೋ ಒಂದು ಅಂಶ ಇಲ್ಲಿ ಕಂಡುಬಂದಿದೆ. ಅದಕ್ಕೋಸ್ಕರ ಈ ಒಂದು ಸಮಿತಿಯ ಪ್ರಮುಖ ಶಿಫಾರಸು ಇದು ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನೀಯ ಸ್ಥಾನಮಾನ ನೀಡುವುದು ಅಂತ ನಾವು ನೋಡ್ತೀವಿ. ಹಾಗೆಯೇ ಈ ಒಂದು ಸಮಿತಿ ನೀಡಿರುವಂಥ ಶಿಫಾರಸು ನಾವು ನೋಡಿದಾಗ ನಮ್ಮ ಭಾರತದಲ್ಲಿ ಪ್ರಮುಖವಾಗಿರತಕ್ಕಂಥ 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಬಗ್ಗೆ ಬೆಳಕು ಚೆಲ್ಲಬೇಕಾಗ್ತದೆ. 73 ಮತ್ತು 74ನೇ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಪಂಚಾಯತ್ ರಾಜ್ ಒಂದು ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಿಕೊಡಲು ಜಾರಿಯಾಗಿರ್ತಕ್ಕಂಥದ್ದು. ಈ 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ಒಂದು ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗ್ತದೆ. 20 ಏಪ್ರಿಲ್ 1993ರಂದು ಒಂದು ರಾಷ್ಟ್ರಪತಿಗಳು ಈ ಒಂದು ಮಸೂದೆಗೆ ಅಂಕಿತವನ್ನು ಹಾಕ್ತಾರೆ. 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಒಂದು ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ. ತದನಂತರ 24 ಏಪ್ರಿಲ್ 1993ರಂದು ಇದು ಜಾರಿ ಆಗ್ತದೆ. ಯಾವುದಂದರೆ ಇದು ಪಂಚಾಯತ್ ರಾಜ್ ಈ ಒಂದು ಸಮಿತಿಯನ್ನು ಶಿಫಾರಸು ನೀಡುತ್ತದಲ್ಲ, ಇದು ಮುಂದುವರೆದ ಭಾಗ. 24 ಏಪ್ರಿಲ್ 1993ರಂದು ಈ ಒಂದು ಪಂಚಾಯತ್ ರಾಜ್ಗಳ ಸಂವಿಧಾನಾತ್ಮಕ ಸ್ಥಾನಮಾನ ನೀಡತಕ್ಕಂಥ ಒಂದು ವ್ಯವಸ್ಥೆ ಇದು ಮಸೂದೆ ಜಾರಿ ಆಗ್ತದೆ ಅಂತ ನೋಡ್ತೀವಿ. ಹಾಗೆಯೇ ಭಾಗ 9ರಲ್ಲಿ ಈ ಒಂದು ಪಂಚಾಯತ್ ರಾಜ್ ಒಂದು ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 29 ವಿಷಯಗಳು ನಾವು ನೋಡ್ತೀವಿ. ಹಾಗೆಯೇ ಏನಿಂದ ಓವರೆಗೆ ಟೋಟಲ್ 16 ವಿಷಯಗಳ ಕುರಿತು ನಾವು ನೋಡ್ತೀವಿ. RDPRಗೆ ಸಂಬಂಧಪಟ್ಟಿರ್ತಕ್ಕಂಥ 16 ವಿಷಯಗಳು. ಹಾಗಾದರೆ ವಿಸ್ತೃತವಾಗಿ ಒಂದೊಂದನ್ನು ಚರ್ಚಿಸೋಣ. ಏರಿಂದ ಓವರೆಗೆ ಇರತಕ್ಕಂಥ 16 ವಿಷಯಗಳು ಯಾವುವು? ಏನು ಹೇಳುತ್ತದೆ ಅಂದರೆ, ಇದು ಒಂದು ಗ್ರಾಮ ಸಭಾ ಬಗ್ಗೆ ಹೇಳುತ್ತದೆ. ತದನಂತರ B ಇದರ ರಚನೆಯ ಕುರಿತು ಹೇಳುತ್ತದೆ. ಆಮೇಲೆ C ಸದಸ್ಯ ಮತ್ತು ಅಧ್ಯಕ್ಷರ ಚುನಾವಣೆ ಕುರಿತು ಹೇಳುತ್ತದೆ. D ಮೀಸಲಾತಿ ಕುರಿತು ಹೇಳುತ್ತದೆ. E ಅಧಿಕಾರಾವಧಿ ಹೇಳುತ್ತದೆ. F ಅರ್ಹತೆ ಬಗ್ಗೆ ಹೇಳುತ್ತದೆ. G ಜವಾಬ್ದಾರಿ ಬಗ್ಗೆ ಹೇಳುತ್ತದೆ. H ತೆರಿಗೆ ಸಂಗ್ರಹಣೆ ಕುರಿತು ಹೇಳುತ್ತದೆ. I ಹಣಕಾಸಿನ ಒಂದು ಫೈನಾನ್ಸ್ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಬಗ್ಗೆ ಚರ್ಚಿಸುತ್ತದೆ. J ಲೆಕ್ಕಪತ್ರಗಳ ವಿವರಣೆ ನೀಡುತ್ತದೆ. K ಚುನಾವಣೆ ವಿಷಯ ಕುರಿತು ವಿವರಣೆ ನೀಡುತ್ತದೆ. L ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತದೆ. M ಯಾವ ವಿಷಯ ಕುರಿತು ಹೇಳುತ್ತದೆ ಅಂದರೆ, ಕೆಲವೊಂದಿಷ್ಟು ಪ್ರದೇಶಗಳಿಗೆ
ಕೆಲವೊಂದಿಷ್ಟು ರಾಜ್ಯಗಳಿಗೆ ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಮಣಿಪುರದ ಗುಡ್ಡಗಾಡು ಪ್ರದೇಶಗಳಿಗೆ ಈ ಒಂದು ಪ್ರದೇಶಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ವಯಿಸುವುದಿಲ್ಲ. ಈ 73 ಮತ್ತು 74ನೇ ಕಾಯ್ದೆ ಅನ್ವಯಿಸುವುದಿಲ್ಲ ಎಂಬುದರ ಕುರಿತು ವಿವರಣೆಯನ್ನು ನೀಡುತ್ತದೆ ಅಂತ ನೋಡ್ತೀವಿ. ಏನು ತಿಳಿಸ್ತದೆ ಅಂದರೆ, ಅಧ್ಯಕ್ಷರು ಕೆಲವೊಂದಿಷ್ಟು ಆದೇಶಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವ ಅಸ್ತಿತ್ವದಲ್ಲಿರುವ